ಮತ್ತೆ ಇವತ್ತಿನ ವಿಶೇಷ ಏನಂತಂದ್ರೆ ಸ್ಪೆಷಲ್ ಆಗಿ ಬಂದಿರೋದು ಇವತ್ತು ಹೊಸ ಸುದ್ದಿ ಏನಂತಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ಥಾನ ಪಡೆದಿರುವ ಡಿ.ಕೆ.ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅವರ ಸ್ಪೆಷಲ್ ಆದ ಅಭಿಮಾನಿ ಇಮ್ತಿಯಾಜ್ ಅಂದ್ಬಿಟ್ಟು ಅಂಬಿಕಾನಗರಲ್ಲಿ ಇವರು ವಾಸವಾಗಿರ್ತಾರೆ. ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಏನಂತಂದ್ರೆ ಇವರು ಮಾಡಿರುವ ಅಭಿಮಾನಿಯಲ್ಲಿ ಮಾಡಿರುವಂತ ಕಾರ್ಯಗಳು ಕೆಲಸಗಳು ತುಂಬಾ ಅಷ್ಟ ಇರುತ್ತದೆ. ಇವರಿಗೆ ಬನ್ನಿ ಇವ್ರ ಬಗ್ಗೆ ಪರಿಚಯ ತಗೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಇಷ್ಟು ದೊಡ್ಡದಾಗಿ ಫ್ಲೆಕ್ಸ್ ಅನ್ನು ಹಾಕ್ಸಿದ್ದಾರೆ ಅವರು. ಇವತ್ತು 24 ತಾಸು ಆಗಿದೆ ಅವ್ರು ಮುಖ್ಯಮಂತ್ರಿಯನ್ನು ಆಗಿ, ನಿನ್ನೆ ತಾನೇ ಆಗಿದ್ದಾರೆ. ಸೊ ಇವತ್ತಿಂದ ಅವ್ರು ಮುಖ್ಯಮಂತ್ರಿ ಆಗಿ ಮುಂದ್ಗಡೆನೂ ಕೂಡ ಭವಿಷ್ಯದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರಂತ ನಮ್ಮ ಭಾವನೆ ಇದೆ. ಸರ್ ಈಗ ನಿಮ್ದು ವೈಯಕ್ತಿಕವಾಗಿ ನಿಮ್ಮ ಕಾರ್ ಮೇಲೆ ತೋರಿಸಿ, ಅಲ್ಲಿ ಕ್ಯಾಮ್ರಾ ತೋರಿಸಿ, ಫೋಟೋ ನೋಡಿ. ಡಿ.ಕೆ. ಶಿವಕುಮಾರ್ ಅವರ ಫೋಟೋವನ್ನು ಹಾಕಿರ್ತೀರ ಸರ್, ಏನ್ ಕಾರಣ ಅಂತ ತಿಳ್ಕೊಬೋದಾ ಸರ್ ನಾವು? ನಾನು ಡಿ.ಕೆ. ಶಿವಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂಬಿಕಾನಗರದಲ್ಲಿ. ಹೌದು. ಅವ್ರದ್ದು ಈಗ ನನಗೆ 5 ವರ್ಷ ಆಯ್ತು ಈಗ ಅವ್ರ ಅಭಿಮಾನಿಯಾಗಿ. ಅವ್ರ ಫೋಟೋ ನೋಡ್ತಾ ಇದ್ರೆ ಖುಷಿಯಾಗಿ ಕಾಣ್ಬರ್ತಾ ಇದೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಅಪ್ಪಟ ಅಭಿಮಾನಿ. ಅವ್ರಂದ್ರೆ ಬಹಳ ಒಂಥರ ಟ್ರಬಲ್ ಶೂಟರ್ ಇದ್ದಂಗ ಅವರು. ಅವ್ರದ್ದು ಪವರ್, ತಾಕತ್, ಮತ್ತ ಅವರು ಯಾರಿಗೂ ಹೆದರೋರಲ್ಲ. ಅವರು ಪ್ರತಿಯೊಂದು ಕೆಲಸಗಳನ್ನು ನಾನು ನೋಡಿದೀನಿ. ಹಾಗಾಗಿ ನಾವು ಬಹಳ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ನನಗೆ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇತ್ತು. ಅದ ಈಗ ಕನಸು ನನಸಾಯ್ತು. ಅದು ಬಹಳ ಖುಷಿ ಆಗ್ತಾ ಇದೆ ನನಗೆ. ಸೊ ಈ ಕಾರಣದಿಂದ ಅವರು ಅಭಿಮಾನಿ ಆಗಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಆಗಿರ್ತಾರೆ. ಇನ್ನೊಂದು ವಿಷಯ, ಅವ್ರದ್ದು ಏನೇನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ, ಏನೇನು ಕಾರ್ಯಕ್ರಮದಲ್ಲಿ ನೀವು ಹೋಗಿದ್ದೀರಾ, ನೋಡಿದ್ದೀರಾ, ಅವ್ರ ಬಗ್ಗೆ ಅದೊಂದ್ ಸ್ವಲ್ಪ ಹೇಳ್ತೀರಾ ಸರ್? ನಾನು ಕಾಂಗ್ರೆಸ್ ಕಾರ್ಯಕರ್ತ ಒಂದು. ಆಮೇಲೆ ಅವ್ರದ್ದು ಪ್ರತಿಯೊಂದು ಬೆಳಗಾವ್ ಎಲ್ಲ ಫಂಕ್ಷನ್ ಇರ್ತಿತ್ತು. ಸಿದ್ದರಾಮಯ್ಯ ಸರ್ ಅವ್ರೆಲ್ಲ ಪ್ರೋಗ್ರಾಮ್ ಇದ್ದಾಗ ಇಲ್ಲಿಂದ ನಾವೆಲ್ಲ ಹೋದಾಗ ಡಿ.ಕೆ. ಶಿವಕುಮಾರ್ ಅವ್ರದ್ದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾನು ಯಾವ ಪ್ರೋಗ್ರಾಮ್ ಹೋಗಿದ್ದೀನಿ. ಭಾರತ್ ಜೋಡೋ ಯಾತ್ರೆ, ಆಮೇಲೆ ಬೆಳಗಾವ್, ಅವ್ರ ಎಲ್ಲೆಲ್ಲಿ ಕಾರ್ಯಕ್ರಮ ಡಿ.ಕೆ. ಶಿವಕುಮಾರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಬರ್ತಿದ್ರು ಅಲ್ಲೆಲ್ಲ ನಾನು ಹೋಗಿದ್ದೀನಿ. ಅವ್ರ ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ. ಆದ್ರೆ ಅವ್ರಿಗೆ ಇನ್ನೂವರೆಗೂ ಭೇಟಿ ಆಗಿಲ್ಲ. ಇನ್ನು ಮುಂದೆ ನೋಡ್ಬೇಕು, ಭೇಟಿ ಆಗಕ್ಕೆ ಪ್ರಯತ್ನ ಮಾಡ್ಬೇಕು. ಎಲ್ಲಾರು ಅಭಿಮಾನಿಗಳ ಬಳಗ ಪರವಾಗಿ ನಿಮ್ಗೆ ಆದಷ್ಟು ಬೇಗ ಈ ಕನಸನ್ನು ಈಡೇರಿಸಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ತೀವಿ. ಅಂಬಿಕಾನಗರದ ದೊಡ್ಡ ಅಭಿಮಾನಿಯಾದ ಇಮ್ತಿಯಾಜ್ ಅವರು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಆಗಿರ್ತಾರೆ. ಅವರು ಬಂದ್ಬಿಟ್ಟು ಈ ದಿನವನ್ನು ಹೇಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಡಿ.ಕೆ. ಶಿವಕುಮಾರ್ ಸರ್ ಅವ್ರ ದೊಡ್ಡ ಅಭಿಮಾನಿ. ಆದ್ರೆ ನನಗೆ ನಿನ್ನೆ ಅವರು ಪ್ರಮಾಣ ವಚನ ತಗೊಂಡಿದ್ರು, ಮೊನ್ನೆ 3ನೇ ತಾರೀಕಿಗೆ. ಆದ್ರೆ ಸಂಜೆ ಆಗಿತ್ತು, ಮಳೆನೂ ಇತ್ತು ಅಂತ ಹೇಳಿ ನಾನು ಏನ್ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು 4ನೇ ತಾರೀಕು, ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಅಧ್ಯಕ್ಷರು, ಇವ್ರಿಗೆಲ್ಲಾ ಇನ್ವೈಟ್ ಮಾಡಿ ನಾನು ಸ್ವಂತವಾಗಿ ನಂದು ಸ್ವಂತ ಪರ್ಸನಲ್ ಆಗಿ ಪಟಾಕ್ಷಿ ಎಲ್ಲಾ ಹೊಡೆದೆ. ಇವತ್ತು ಸ್ವೀಟ್ ಸಿಹಿ ಎಲ್ಲಾ ಆಫೀಸ್ಗಳಿಗೆ, ಎಲ್ಲರಿಗೂ, ಕಾರ್ಮಿಕರಿಗೆ ಸಿಹಿ ಹಂಚಿದೆ. ಆಮೇಲೆ ಬ್ಯಾನರ್ ಹಾಕಿದೆ. ಎಲ್ಲ ಮಾಡಿ ಇವತ್ತಿನ ದಿನ ನಾನು ಅಂಬಿಕಾನಗರದಲ್ಲಿ ಪಟಾಕಿ ಎಲ್ಲ ಹೊಡೆದು ಎಲ್ಲರಿಗೂ ಸಿಹಿ ವಿತರಣೆ ಮಾಡಿದೆ. ಈ ರೀತಿ ಅವರು ಅಭಿಮಾನಿಯಾದ ಇಮ್ತಿಯಾಜ್ ಅವರು ಡಿ.ಕೆ. ಶಿವಕುಮಾರ್ ಅವರ ಸಂತೋಷ ವಿಷಯವನ್ನು ಕಾರ್ಯಕರ್ತರೆ ಮುಖ್ಯಮಂತ್ರಿ ಆಗಿದ್ದ ಕಾರಣ ಅವ್ರು ಈ ತರ ಸಿಹಿ ಹಂಚಿ ಪಟಾಕ್ಷಿ ನೋಡ್ದು ಅವರ ದೊಡ್ಡ ಬ್ಯಾನರ್ ಅನ್ನು ಮಾಡಿಸಿ ಈ ರೀತಿ ಅವರು ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ಇವ್ರದ್ದು ಒಂದು ದೊಡ್ಡ ಕನಸಿದೆ. ಅದು ಏನಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಆಗ್ಬೇಕಂತ ಅವರೊಂದು ಆಸೆ ಇದೆ. ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದೀರಾ, ಎಲ್ಲರೂ ನೋಡ್ತಾ ಇದ್ದೀರಾ. ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅವರೇ, ನಿಮ್ಮ ಅಭಿಮಾನಿಯಾದ ಇಮ್ತಿಯಾಜ್ ಅವರಿಗೆ ಒಂದು ಅವಕಾಶ ಕೊಟ್ಟು ಭೇಟಿ ಆದ್ರೆ ಬೆಂಗಳೂರು ವಿಧಾನಸೌಧದಲ್ಲಿ ಅವರ ದೊಡ್ಡ ಕನಸನ್ನು ಈಡೇರುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದ.